ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರ್ನಾಟಕ ಗೃಹ ಮಂಡಳಿ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದ್ರೆ KIADB, ಕರ್ನಾಟಕ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಬೋರ್ಡ್ ಕಡೆಯಿಂದ ವಸಂತ ನರಸಾಪುರ ತುಮಕೂರು ಡಿಸ್ಟಿಕ್ ಅಲ್ಲಿ ಆಕ್ಷನ್ ಬಂದಿದೆ. ಕ್ಲೋಸ್ ಟು 100+ ಹೌಸಸ್ ಮತ್ತೆ 220 ಸೈಟ್ಸ್. ಅನ್ಫಾರ್ಚುನೇಟ್, ಐ ವಾಸ್ ಲಿಟಲ್ ಲೇಟ್ ಟು ಪೋಸ್ಟ್ ದಿಸ್. ಯಾಕೆಂದ್ರೆ ಸ್ವಲ್ಪ ಡೇಟಾನು ಕೂಡ ಅವ್ರು KPP ಲೇಟ್ ಆಗಿ ಲೋಡ್ ಮಾಡಿದ್ರು. ಬಟ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಆನ್ 23rd, ಲಾಸ್ಟ್ ಡೇ 24th ಡಿಸೆಂಬರ್ 5 PM ಇದೆ. ಲಾಸ್ಟ್ ಟೈಮ್ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿ ಮಿಸ್ ಮಾಡ್ತಾ ಇದ್ರೆ ತಲೆ ಕೆಡಿಸ್ಕೋಬೇಡಿ, ಈಗ ಪಾರ್ಟಿಸಿಪೇಟ್ ಮಾಡಿ. ಗೊತ್ತಿರೋರಿಗೆ ಐಡಿಯಾ ಇರುತ್ತೆ. ಯಾರಾದ್ರೂ ನ್ಯೂ ಆಗಿ ಈ ವಿಡಿಯೋ ನೋಡಿ ಸ್ಟಿಲ್ ಯು ವಾಂಟ್ ಟು ಪಾರ್ಟಿಸಿಪೇಟ್, ಓನ್ಲಿ ರಿಕ್ವೆಸ್ಟ್ ಇಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. 100% ಡಾಕ್ಯುಮೆಂಟ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ, ನಿಧಾನಕ್ಕೆ ಹೇಳಿದ್ದೀನಿ, ಸೊ ದಟ್ ನೀವು ಅಲ್ಲಿ ಹೋಗೋ ನೋಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ವಿಡಿಯೋನ ಅಲ್ಲೇ ಶೂಟ್ ಮಾಡಿದ್ದೀನಿ, ಆ ವಿಡಿಯೋಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಂದು ಲೊಕೇಶನ್ನು ಮತ್ತೆ ಅದ್ರದ್ದು ರಿವ್ಯೂ ಯಾವ ತರ ಇದೆ, ಏನೇನು ಡಾಕ್ಯುಮೆಂಟ್ ಬೇಕು, ಎಷ್ಟು ಫೀಸ್ ಆಗುತ್ತೆ, ಈ ವಸಂತ ನರಸಾಪುರ ತುಮಕೂರಿಂದ ಎಷ್ಟು ದೂರದಲ್ಲಿದೆ, ಬೆಂಗಳೂರಿಂದ ಎಷ್ಟು ದೂರದಲ್ಲಿದೆ, ಹಿಂದೆ ಮುಂದೆ ಏನೇನು ಡೆವಲಪ್ಮೆಂಟ್ ಕಾಣ್ತಾ ಇದೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಏನಾದ್ರೂ ಡೌಟ್ ಇದ್ರೆ ಮಾತ್ರ ಕಾಲ್ ಮಾಡಿ. ಡಾಕ್ಯುಮೆಂಟೇಶನ್ ಆಗಲಿ ಲೈವ್ ಬಿಡಿಂಗ್ ಮಾಡ್ಕೊಡ್ತೀನಿ. ಬಟ್ ಸೆಲ್ಫ್ ಎಕ್ಸ್ಪ್ಲೇಟರಿ ಆಗಿದೆ, ಎಲ್ಲ ಡೀಟೇಲ್ಸ್. ಪ್ರೊಸೀಡ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಸೊ ಇದನ್ನ ನೀವು ನೋಡ್ಲಿಕ್ಕೆ ನಾನು ಈ ಇಮೇಜ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಯು ಕ್ಯಾನ್ ಜಾಯಿನ್ ವಾಟ್ಸ್ಆಪ್ ಗ್ರೂಪ್. ಏನಾದ್ರೂ ಸಣ್ಣ ಪುಟ್ಟ ಡೌಟ್ ಇದ್ರೆ ಕೆಲವೊಂದು ವಿಡಿಯೋಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಹಳೆಯದು KDB ರಿಸಲ್ಟ್ಸ್ ವಿಡಿಯೋ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ನೋಡ್ಕೊಳ್ಳಿ. ಪ್ರೀವಿಯಸ್ಲಿ ಲೇಔಟ್ ರಿವ್ಯೂ ಅಲ್ಲೇ ಲೈವ್ ಆಗಿ ನಾನು ಒಂದು 8 ತಿಂಗಳಿಂದ ಲಾಸ್ಟ್ ಲಾಟ್ರಿ ಇದ್ದಾಗ ಒಂದು ಮನೆದು ವಿಡಿಯೋ ಮಾಡಿದ್ದೆ, ಅದನ್ನು ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ಗೆ ಜಾಯಿನ್ ಆಗಿ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ಇದಕ್ಕೆ ಲಾಗಿನ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಓನ್ ಅ KPP ಲಾಗಿನ್ ನಿಮ್ಮ ಹತ್ರ ಇರಲೇಬೇಕು. ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ ಪ್ರತಿಯೊಂದು ಆಪ್ಷನ್ ಇಲ್ಲೇ ಆಗೋದು. ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಹೌ ಟು ಸಬ್ಮಿಟ್ ಇನ್ ಬಿಟ್ KPP ಅಂದ್ರೆ ಫಸ್ಟ್ ನಂದೇ ವಿಡಿಯೋ ಬರುತ್ತೆ ರೆಡ್ ಕಲರ್ದು, ಅದನ್ನ ನೋಡಿ. ಹೌ ಟು ಲಾಗಿನ್ ಟು KPP ಪೋರ್ಟಲ್ ಅಂತ ಹೊಡೆದ್ರೆ ಅದು ಕೂಡ ಫಸ್ಟ್ ವಿಡಿಯೋ ನಮ್ದೇ ಇರುತ್ತೆ. KPP ಅಂತ ಹೊಡೆದ್ರೆ ಈ ಎರಡು ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದೆ, ರೆಡ್ ಕಲರ್ ನಂದೇ ಬರುತ್ತೆ. ಸೊ ಈ ಎರಡನ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನಿಮಗೋಸ್ಕರ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ಲಾಗಿನ್ ಮಾಡಿದ್ಮೇಲೆ ದೇರ್ ಆರ್ 3 ಸೆಕ್ಷನ್ ಇರುತ್ತೆ. ಒಂದು ಲೈವ್, ಆಕ್ಷನ್ ಲೈವ್ ಇಲ್ಲಿ ಬರುತ್ತೆ. ನಾನು ಏನೇನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಹಿಸ್ಟ್ರಿಯಲ್ಲಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಸರ್ಚ್ ಆಕ್ಷನ್ ಬಂದಾಗ ನಾವು ಹೊಸದು ಹುಡುಕ್ಬೇಕು. ಇದರಲ್ಲಿ KIDB ಅಂತ ಹೊಡೆದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಬರುತ್ತೆ. ಸರ್ಚ್ ಮಾಡಿ. ಟೋಟಲ್ 170 ಪೇಜಸ್ ಇದೆ. ಓಕೆ, ಸೊ ಗಮನದಲ್ಲಿರಲಿ. 17 ಪೇಜಸ್ ಇದೆ. 17 ಪೇಜಸ್ ಅಪ್ರಾಕ್ಸಿಮೇಟ್ಲಿ 170 ಸೈಟ್ಸ್. ಒಂದೊಂದು ಪೇಜಿಗೆ 10 ಇರುತ್ತೆ. ಇನ್ನೂ ಕೆಲವೊಂದು ಡೇಟಾ ಮಿಸ್ ಇದೆ. ಐ ಆಮ್ ನಾಟ್ ಶೋರ್ ವೈ ದೇ ಆರ್ ನಾಟ್ ಲೋಡೆಡ್, ಬಟ್ ಸ್ಟಿಲ್ ಏನೇನಿದೆ ಇದಕ್ಕೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಪೇಜ್ 1 ನಲ್ಲಿ ಯಾವ ತರ ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ. ಇದು ನೋಡಿ, ಸೈಟ್ ನಂಬರ್, ಪ್ಲಾಟ್ ನಂಬರ್, LIG 373. ಓಕೆ, ಸೊ ಇಲ್ಲಿ ಬಂದ್ರೆ ನೀವು ಮೋರ್ ಡೀಟೇಲ್ಸ್ ನೋಡಬಹುದು. ಸೊ ಇದರಲ್ಲಿ ನೀವೇನ್ ಗಮನಿಸಬೇಕು ಅಂತಂದ್ರೆ ಲಾಸ್ಟ್ ಡೇಟ್ 24th ಸಂಜೆ 7 ಗಂಟೆವರೆಗೂ ಹಾಕ್ಬೋದು. ಓಕೆ, ಅದನ್ನ ಗಮನಿಸಬಹುದು. ಇದರಲ್ಲಿ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸೈಟ್ ಮಾಡ್ಯೂಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮೂರನ್ನು ನಾನು ನಿಮಗೆ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಲೆಟ್ಸ್ ಇದಾದ್ಮೇಲೆ ಡೇಟ್ಸು ಮತ್ತೆ EMD 500 ಎಲ್ಲ ಇದೆ. 500 rupees ಫೀಸ್ ಇರುತ್ತೆ, 1 ಲಕ್ಷ EMD ಇರುತ್ತೆ. ಸೊ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನೇ ಅಸಿಸ್ಟೆಂಟ್ ಬೇಕಂದ್ರೆ ಇವರಿಗೆ ಕಾಲ್ ಮಾಡಿ. ಆಫ್ಟರ್ ವಿಡಿಯೋ ನೋಡಿದ್ಮೇಲೆ ಏನಾದರೂ ಡೌಟ್ ಇದ್ರೆ ನನ್ನ ಕಡೆ ಆನ್ಸರ್ ಮಾಡಕ್ ಆಗಿಲ್ಲ ಅಂತಂದ್ರೂ ಇದೆಲ್ಲ ಇಂಪಾರ್ಟೆಂಟು. ಲೆಟ್ಸ್ ಗೋ ಬ್ಯಾಕ್ ಹಿಯರ್. ಇದೇ ಡೀಟೇಲ್ಸ್ ನೀವು ಈ ಎರಡನೇ ಆಪ್ಷನ್ ಏನಿದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅದೇ ಡೀಟೇಲ್ಸ್ ಇದೆ, ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ನಮಗೆ ಬೇಕಾಗಿರೋದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಥರ್ಡ್ ಆಪ್ಷನ್. ಈಗ ನಾನೇನಾದ್ರೂ ಈ ಸೈಟ್ ನಂಬರ್ 373ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಈ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐ ಹ್ಯಾವ್ ಟು ಗೋ ಇನ್ಸೈಡ್ ದಿ ಒಳಗಡೆ ಹೋಗ್ತೀನಿ. ಸೊ ಇದರಲ್ಲಿ 5 ಸಿಂಪಲ್ ಕಂಡೀಷನ್ ಇರೋದು ಗೈಸ್. ಇಲ್ಲಿ ಕ್ಲಿಕ್ ಮಾಡಿ ಫೀಸ್ ಅನ್ನ ಕಟ್ಟಬೇಕು. ಫೀಸ್ ಅನ್ನ ಕಟ್ಟಿದ್ಮೇಲೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಆಪ್ಷನ್ ಅನ್ನ ಯೂಸ್ ಮಾಡಿ. ನನಗೆ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ, ಸೊ ಇದನ್ನ ಯಾವುದೇ ಓಪನ್ ಆಗುತ್ತೆ, ಇದನ್ನ ಯಾವುದೇ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಬಂದ್ಬಿಡುತ್ತೆ. ಸೊ EMD ಅಮೌಂಟ್ ಅಂದ್ರೆ 1 ಲಕ್ಷ ಏನು ಪ್ರೊಸೈಡ್ ಇದೆ ನೋಡಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ವ್ಯಾಲೆಟ್ ಐ ಡೋಂಟ್ ನೋ, ಯೂಸ್ ಆದ್ರೆ ಮಾಡಿ. ನೆಟ್ ಬ್ಯಾಂಕಿಂಗ್, UPI ಎಲ್ಲ ಫೀಸ್ ಎಲ್ಲ ಮಾಡಬಹುದು. RTGS ಮೋರ್ ದನ್ 1 lakh ಇದ್ರೆ ಹೋಗಲ್ಲ. ಅದನ್ನ ಕ್ಲೋಸ್ ಮಾಡಿ ನೀವು ಹೊರಗಡೆ ಬಂದ್ರೆ ಅದು ಗ್ರೀನ್ ಆಗುತ್ತೆ.
ಥರ್ಡ್ ಒನ್ ಅವ್ರು ಹೇಳೋದು ಜನರಲ್ ಕಂಡೀಷನ್ಸ್, ಸಿಂಪಲ್ ಅವ್ರು ಏನ್ ಹೇಳಿರುತ್ತೆ ಅದು ಗೆಸ್ ಅನ್ಬೇಕು. ಓದ್ಕೊಳಕ್ ಟೈಮ್ ಇದ್ರೆ ಪ್ಲೀಸ್ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಇದನ್ನ ಓಕೆ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ. ಲಾಸ್ಟ್ಗೆ ಅಪ್ಲೋಡ್ ಡಾಕ್ಯುಮೆಂಟೇಶನ್. ಇದರಲ್ಲಿ ಏನು ಜಾಸ್ತಿ ಏನಿಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಒಂದು ವೈಟ್ ಪೇಪರ್ ಅಲ್ಲಿ ನಿಮ್ ಹೆಸರು, ನಿಮ್ದು ಇಮೇಲ್ ಐ ಡಿ, ನಿಮ್ದು ಫೋನ್ ನಂಬರು, ನಿಮ್ದು ಅಡ್ರೆಸ್ ಮಾತ್ರ ಬರೀರಿ. ಇಲ್ಲ ಅಂದ್ರೆ ಸ್ಪೆಸಿಮೆನ್ ಸಿಗ್ನೇಚರ್ ಅನ್ನೇ ಕೂಡ ಅದನ್ನ ನೋಡ್ಬೋದು. ಇಲ್ಲಿ ನೋಡಿ, ಫಸ್ಟ್ಗೆ ಆಧಾರ್ ಲೋಡ್ ಮಾಡಬೇಕು, ಪ್ಯಾನ್ಗೆ ಪ್ಯಾನು, ಸ್ಪೆಸಿಮೆನ್ ಸಿಗ್ನೇಚರ್ಗೆ ಸ್ಪೆಸಿಮೆನ್ ಸಿಗ್ನೇಚರ್, ಕಾಂಟ್ಯಾಕ್ಟ್ ಡೀಟೇಲ್ ಅದು ಯಾವ್ದು ಅಂತ ಹೇಳ್ಕೊಡ್ತೀನಿ. ಇದನ್ನೆಲ್ಲ ಸಬ್ಮಿಟ್ ಮಾಡಿ ಸೇವ್ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ. ಕೊನೆಯಲ್ಲಿ ನಿಕ್ ನೇಮ್ ಅನ್ನು ಹಾಕಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದನ್ನ ಮಾಡಿ ಇಲ್ಲಿಗೆ ಬಂದ್ಮೇಲೆ ಡಬಲ್ ಚೆಕ್ ಮಾಡಬೇಕು. ತುಂಬಾ ಜನ ಇದನ್ನೇ ತಪ್ಪು ಮಾಡೋದು. ಸೊ ಇಲ್ಲಿ ಬಂದ್ಮೇಲೆ ಈಗ ನೋಡಿ, ನನಗೆ ಇನ್ನು 1 ಡೇ 5 hours ಟೈಮ್ ಇದೆ, ನಾಳೆ ಸಂಜೆ 5 ಗಂಟೆವರೆಗೂ. ಇದು ನಾನು ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ, ಇದು ಎಕ್ಸಾಂಪಲ್ ಆಗಿ ತೋರಿಸಿರೋದು. ಇದಾದ್ಮೇಲೆ ನೀವು ಎಡಿಟ್ ಮಾಡಿ ಕೂಡ ಮತ್ತೆ ಕಂಪ್ಲೀಟ್ ಆಗಿ ಮಾಡ್ಬೋದು. ಸೊ ಇದು ಯಾವಾಗ ಅದೆಲ್ಲ ಮುಗಿದ್ಮೇಲೆ ಬಿಟ್ ಸಬ್ಮಿಟೆಡ್ ಅಂತ ಬರುತ್ತೆ. ಇಲ್ಲಿ ಟೈಮ್ ಇರಬಾರ್ದು, ಅವಾಗ ನೀವೆಲ್ಲ ಪರ್ಫೆಕ್ಟ್ ಮಾಡಿದೀರಾ ಅಂತ ಅರ್ಥ. ಸೊ ಇದನ್ನ ನಾನು ತುಂಬಾ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಸೊ ನಾನು ನಿಮಗೋಸ್ಕರ ಅರ್ಜಿಯನ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಬಂದು ಸ್ಪೆಸಿಮೆನ್ ಸಿಗ್ನೇಚರ್, ಆಧಾರ್, ಪ್ಯಾನ್ ಕಾರ್ಡ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಸ್ಪೆಸಿಮೆನ್ ಸಿಗ್ನೇಚರ್ ಏನಿದೆಯಲ್ಲ, ಇಲ್ಲಿ ನೀವು ಇದನ್ನ ಯೂಸ್ ಮಾಡಿ ಇದನ್ನ ಲೋಡ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿದೆ. ಹೆಸರು, ಯಾವ ಬಡಾವಣೆ, ವಸಂತ ನರಸಾಪುರ, KHB ಆಕ್ಷನ್ ನೋಟಿಫಿಕೇಶನ್ ಡೀಟೇಲ್ಸ್, ಏನ್ ಗೊತ್ತಾಗ್ಲಿಲ್ಲ ಅಂದ್ರೆ ಡ್ಯಾಶ್ ಖಾಲಿ ಬಿಡಿ, ಏನ್ ತಲೆಗೆಡಿಸ್ಕೋಬೇಡಿ. ಇಮೇಲ್ ಐ ಡಿ, ಫೋನ್ ನಂಬರು, ಆಲ್ಟರ್ನೇಟಿವ್ ಫೋನ್ ನಂಬರು, ಆಧಾರ್, ಪ್ಯಾನ್ ಕಾರ್ಡು, ನಿಮ್ದು ವಿಳಾಸ, ಕಾಯಂ ವಿಳಾಸ, ನಿಮ್ದು ಬ್ಯಾಂಕ್ ಡೀಟೇಲ್ಸ್, ಏನು ನೀವು KPP ಅಲ್ಲಿ ಹಾಕಿರ್ತೀರಲ್ಲ ಅದೇ ಡೀಟೇಲ್ಸ್ ಅನ್ನ ಹಾಕಿ. ಅದರ ಜೊತೆಗೆ ನೀವೇನಾದ್ರು ಜಾಯಿಂಟ್ ಹೋಗಿದ್ರೆ ಅಂದ್ರೆ ಫ್ರೆಂಡ್ಸು, ಫ್ಯಾಮಿಲಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ಮಗ, ಜಾಯಿಂಟ್ ಅವಶ್ಯಕತೆ ಇದ್ರೆ ಮಾತ್ರ ಜಾಯಿಂಟ್ ಮಾಡಿ, ಸುಮ್ನೆ ಜಾಯಿನ್ ಮಾಡಕ್ ಹೋಗ್ಬೇಡಿ. ಅದನ್ನು ಕೂಡ ಮಾಡ್ಬೋದು. ಅದಾದ್ಮೇಲೆ ಅದನ್ನ ಡೀಟೇಲ್ಸ್, ಅವ್ರ ಡೀಟೇಲ್ಸ್ ಇಲ್ಲಿ ಹಾಕ್ಬೇಕಾಗುತ್ತೆ. ನಿಮ್ದು ಮೇನ್ ಅಪ್ಲಿಕೆಂಟ್ ಒಂದು ಫೋಟೋ, ನಿಮ್ದೊಂದು ಸಿಗ್ನೇಚರು, ಅವ್ರದ್ದೇನು ಸಿಗ್ನೇಚರ್ ಇಲ್ಲಿ ಬೇಕಾಗುತ್ತೆ. ಸೊ ಇದು ಸ್ಪೆಸಿಮನ್ ಸಿಗ್ನೇಚರ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಇದನ್ನ ಲೋಡ್ ಮಾಡಿ. ಎರಡೂ ಕಡೆ ಇದನ್ನೇ ಲೋಡ್ ಮಾಡಿ, ಅಂತ ತೊಂದರೆ ಇಲ್ಲ. ಥರ್ಡ್ ಒನ್ ಇಸ್ ಮ್ಯಾಪ್. ಈ ಮ್ಯಾಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸಿಂಪಲ್ ಆಗಿ ಇದನ್ನ ನೋಡ್ಬೇಕಂದ್ರೆ ಯಾವ್ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಓಕೆ, ಯಾವ ತರ ಓದ್ಕೋಬೇಕು? HIG ವೆಕೇಟ್ ಸೈಟ್ ಈ ಕಲರ್ ಅಲ್ಲಿ ಇದೆ, MIG ವೆಕೇಟ್ ಸೈಟ್ ಈ ಕಲರ್ ಇದೆ, LIG ವೆಕೇಟ್ ಸೈಟ್ ಈ ಕಲರ್ ಇದೆ. ಪ್ಲಾಟ್ಸ್ ಆರ್ ನಾಟ್ ಅವೈಲಬಲ್ ಫಾರ್ ಆಕ್ಷನ್, ಪ್ಲಾಟ್ಸ್ ಅವೈಲಬಲ್ ಫಾರ್ ಆಕ್ಷನ್. ಓಕೆ, ಈ ತರ ಬರುತ್ತೆ. ರೆಡ್ ಬಿಟ್ಬಿಟ್ಟು ಹಿಂಗೆಲ್ಲ ಇದೆ. ಈ ವೈಟ್ ಕಲರು ಐ ಥಿಂಕ್ ಮನೆಗಳು ಅನ್ಕೊಂತೀನಿ, ಅದರ ಸೇಲ್ ಆಗಿದೆ ಪ್ರೀವಿಯಸ್ಲಿ. ಓಕೆ, ಈಗ ಏನಾದ್ರೂ ಒಂದು ಎಕ್ಸಾಂಪಲ್ ತಗೊಳೋಣ. ನಾವು LIG ನೋಡಿದ್ವಲ್ಲ, 373 ಏನೋ ನೋಡಿದ್ದೆ ನಾನು ಆಗ್ಲಿ. ಇದರಲ್ಲಿ 373 ಎಲ್ಲಿ ಬರುತ್ತೆ ಅಂತ ರೈಟ್ ಸೈಡ್ ಹೋಗೋಣ. 373 ಅಲ್ವಾ ನಮ್ಮ KPP ಅಲ್ಲಿ ಇದ್ದಿದ್ದು. ಇದು ಯಾವಾಗ್ಲೂ ಸ್ವಲ್ಪ ಸ್ಲೋ. ಮೈ ಗಾಡ್, ಲೆಟ್ಸ್ ಗೋ. ಎಡಿಟ್ ಮಾಡಿದ್ರೆ 373, 373 ಎಲ್ಲಿದೆ ಅಂತ ನೋಡ್ತೀನಿ ನೋಡಿ. 373 ಇಲ್ಲಿದೆ ನೋಡಿ, 373. ಓಕೆ, ವೆಸ್ಟ್ ಫೇಸಿಂಗ್. ಸರ್, ಎಂಟೈರ್ ಲೇಔಟ್ ಅಲ್ಲಿ ಎರಡು ಕಾಂಬಿನೇಷನ್ ಇರೋದು. ಒಂದು ಈಸ್ಟ್ ಫೇಸಿಂಗ್, ಈ ಕಡೆ ನಮ್ಮ ರೈಟಿಗೆ ಬರೋದೆಲ್ಲ ಈಸ್ಟ್ ಫೇಸಿಂಗ್ಗಳು, ಲೆಫ್ಟಿಗೆ ಬರೋದೆಲ್ಲ ವೆಸ್ಟ್ ಫೇಸಿಂಗ್ಗಳು. ಇದರಲ್ಲಿ ನಾರ್ತ್ ಮತ್ತು ಸೌತ್ ಯಾವುದೂ ಇಲ್ಲ. ಸೊ ಇದರಲ್ಲಿ ಇನಿಷಿಯಲಿ ತುಂಬಾ ದೊಡ್ಡ ಲೇಔಟ್. ಲೈವ್ ಇಮೇಜ್ ಕೂಡ ತೋರಿಸ್ತೀನಿ ನಾನು ನಿಮಗೆ. CA ಪ್ಲಾಟ್ ಇದೆ, 40-60 ಇದೆ, 40-60 ಮನೆಗಳಿದೆ. ಅದಾದ್ಮೇಲೆ 30-50 ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಕಾಂಬಿನೇಷನ್ ಅಲ್ಲಿ 30-50 ಮನೆಗಳು 40-60 ಮಾಡಿದ್ದಾರೆ. ಮತ್ತೆ ಮಿಡ್ ಅಲ್ಲಿ ಒಂದು ಪಾರ್ಕ್ ಹಾಕಿದ್ದಾರೆ, ಇಲ್ಲೊಂದು ಅಪಾರ್ಟ್ಮೆಂಟ್ ಏನೋ ಸ್ಕೋಪ್ ಬಿಟ್ಟಿದ್ದಾರೆ. ಅದಾದ್ಮೇಲೆ ಪ್ಯೂರ್ LIG ಕಾರ್ನರ್ಗಳು ಸೈಟ್ಗಳು ಕೂಡ ಇದೆ. ಅದಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದ್ 2-3 MIG ಅಕಾಮಡೇಟ್ ಮಾಡಿದ್ದಾರೆ, ಮನೆಗಳು ಮತ್ತೆ ಸೈಟ್ಗಳನ್ನ. ಎಕ್ಸ್ಟ್ರೀಮ್ ಕೊನೆಯಲ್ಲಿ EWS ಅಂದ್ರೆ 20-30 ಸೈಟ್ ಅನ್ನ ಹಾಕಿದ್ದಾರೆ. ಸಿಂಪಲ್ ಆಗಿದೆ. ನೀವು ವಸಂತ ನರಸಾಪುರಕ್ಕೆ ಇಮೇಜ್ ಹೋಗಿ, ಓಕೆ, ಜಸ್ಟ್ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಝೂಮ್ ಮಾಡಿ. ಈ ಹೆವೆಲ್ಸ್ ಇಂಡಿಯಾ ಇದೆಯಲ್ಲ, ಹೆವೆಲ್ಸ್ ಇಂಡಿಯಾ ಪಕ್ಕದಲ್ಲೇ ಇದೆ ನೋಡಿ. ಕೆನ್ ಯು ಸಿ ದಿಸ್? ಈಗ ನೋಡಿ, ನಾನು ಇಟ್ಟಿರೋ ಈ ಇಮೇಜ್ಗೂ ಈ ಮ್ಯಾಪ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡಿ. ಸೇಮ್ ಈ ವೈಟ್ ಕಲರ್ ಇರೋದೆಲ್ಲ ಹೌಸ್ಗಳು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇವೆಲ್ಲ ಹೌಸ್ಗಳು ವೈಟ್ ಇರೋದೆಲ್ಲ. ಓಕೆ, ಅವು ಕೂಡ ಕೆಲವೊಂದು ಆಪ್ಷನ್ಗೆ ಬಂದಿದೆ. ಡೇಟಾ ಬಸ್ ಐ ಡೋಂಟ್ ನೋ ಲೋಡ್ ಆಗಿದೆಯೋ, ಐ ಆಮ್ ನಾಟ್ ಶೋರ್. ಬಟ್ ಆಸ್ ಆಫ್ ನೌ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸ್ಪೆಸಿಫಿಕಲಿ ನೋಡಿ, ಪಾರ್ಕ್ ಇದೆ, ಓಕೆ, ಎಲ್ಲ ಇದೆ. ಸೊ ಈಗ ಇದನ್ನ ಹೇಗೆ ತುಂಬಬೇಕು ಅಂತ ಹೇಳಿದೆ. ಟರ್ಮ್ಸ್ ಅಂಡ್ ಸ್ಪೆಸಿಮೆನ್ ಸಿಗ್ನೇಚರ್. ಓಕೆ, ಕಂಡೀಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಪಾಯಿಂಟ್ಸ್ ಇದೆ, ಇದರಲ್ಲಿ ಎರಡೇ ಪಾಯಿಂಟ್ ಹೇಳ್ಬಿಡ್ತೀನಿ. ಪಾಯಿಂಟ್ 2 ಏನಂದ್ರೆ EMD 1 lakh ಇದೆ, ದಟ್ ಇಸ್ ಕ್ವೈಟ್ ಓಕೆ. ಡಿಮ್ಯಾಂಡ್ ಲೆಟರ್ ವಿಲ್ ಬಿ ಸೆಂಡ್ ಟು ಇಮೇಲ್ ಲೆಟರ್ ಟು ಸಕ್ಸಸ್ಫುಲ್ ಬಿಡ್ಡರ್, ಹೈಯೆಸ್ಟ್ ಬಿಡ್ಡರ್ಗೆ ನೀವೇನಾದ್ರೂ ಏನಾದ್ರೂ ತಗೊಂಡ್ರೆ ನಿಮಗೆ ಅವರು ಡಿಮ್ಯಾಂಡ್ ಲೆಟರ್ ಅನ್ನ ಕಳಿಸ್ಕೊಡ್ತಾರೆ.
ಅದಾದ್ಮೇಲೆ ನೀವು ಪೇಮೆಂಟ್ ಮಾಡಬೇಕು. ಎಲ್ಲಿಗೆ ಪೇಮೆಂಟ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ಡೀಟೇಲ್ಸ್ ಆಗಿ ಇದ್ರ ಕೆಳಗಡೆ ಇದೆ. ಅಂಡ್ ಸೆಕೆಂಡ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಪಾಯಿಂಟ್ ನಂಬರ್ bidder auction purchased email and minor person bidder auction have residential KDB single bidder ಹೇಳಿದ್ದಾರೆ. ಯಾ ಸಕ್ಸಸ್ಫುಲ್ ಬಿಡ್ಡರ್ಸ್ 25% ಕೊಡ್ಬೇಕಂತ ಇದೆ. ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಆಕ್ಷನ್ ಓಕೆ. This is very very important. Point number 18. While participating in e-auction, in case of if there is only one bidder, the bid amount should exceed fixed basic price of housing tenant housing site by minimum 5%. However, KADB holds the records. ಅಂದ್ರೆ ಈಗ ಯಾವ್ದಾದ್ರು ಒಂದು ಸೈಟಿಗೆ ನೀವು ಅರ್ಜಿ ಹಾಕಿದ್ದೀರಾ, ಅದಕ್ಕೆ ನೀವು ಒಬ್ಬರೇ ಇದ್ದೀರಾ ಅಂತಂದ್ರೆ ಅದನ್ನ ಜಸ್ಟ್ ಒಂದು 5% ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಾಬಬಿಲಿಟಿ ಇದೆ ಸಿಗೋದು. ಸೊ ಹಾಗಾಗಿ ಎರಡೆರಡು ಬಿಡ್ಡರ್ ಹಾಕಿ ಪ್ಲಾನಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸಿಂಗಲ್ ಬಿಡ್ಡರ್ ಆದ್ರೂ ಒಂದು ವೇ ಇದೆ ಸೈಟ್ ಸಿಗ್ಲಿಕ್ಕೆ, ವಿಚ್ ಇಸ್ ರಿಯಲಿ ಗ್ರೇಟ್ ನನ್ನ ಪ್ರಕಾರ. ಇಷ್ಟ ಇದರಲ್ಲಿ ಎರಡೇನೆ ಹೈಯೆಸ್ಟ್ ಬಿಡ್ಡರ್ ಆದ್ರೆ ಅದು ಸಿಗುತ್ತೆ. ಇದಾದ್ಮೇಲೆ ನಿಮಗೆ ಸಿಂಗಲ್ ಬಿಡ್ಡರ್ ಇದ್ರೂ ಕೂಡ ಪಾಸಿಬಿಲಿಟಿ ಇದೆ. ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್ ಆಲ್ಸೋ. ಸೊ ತುಮಕೂರು ಲೊಕೇಶನ್ ಈ ತರ ಇದೆ. ಓಕೆ, ಇಫ್ ಯು ಗೋ ಟು ಮೈ ಚಾನಲ್, ಪ್ರೀವಿಯಸ್ಲಿ ಕೂಡ ಹಾಕಿದ್ದೀನಿ, ಅದರದ್ದು ವಿಡಿಯೋಗಳು ಡಿಸ್ಕ್ರಿಪ್ಷನ್ ಇದೆ. ಈಗ ವಸಂತ ನರಸಾಪುರ ಎಲ್ಲಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ, ಸೊ ವಸಂತ ನರಸಾಪುರ ನಾನು ಮಿನಿಮೈಸ್ ಮಾಡಿದ್ರೆ, ಇಫ್ ಐ ವಾಂಟ್ ಟು ಟೇಕ್ ಜಸ್ಟ್ ಸೆಂಟರ್ ಆಫ್ ಡೈರೆಕ್ಷನ್ ತಗೊಂಡ್ರೆ, ನಾನು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ KSRTC ಟರ್ಮಿನಲ್ ಬ್ಯಾಂಗ್ಳೂರ್ ಹಾಕ್ತೀನಿ. ನೀವು ಬೆಂಗಳೂರಿಂದ ವಸಂತ ನರಸಾಪುರ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಡ್ರೈವ್ ಎಕ್ಸಾಕ್ಟ್ಲಿ 100 ಕಿಲೋಮೀಟರ್ಸ್. ಪೂನಾ ಬೆಂಗಳೂರು ರೋಡ್ ಅಲ್ಲಿ ನೀವು ಹೋಗ್ಬೇಕಾಗುತ್ತೆ. ಮಾದಾವರ, ನೆಲಮಂಗಲ, ದಾಬಸ್ಪೇಟೆ, ತುಮಕೂರು ಹೋಗ್ಬಿಟ್ಟು ಇಲ್ಲಿ ಬರುತ್ತೆ. ಇದು ಆಕ್ಚುಲಿ ಇದು ಲೆಸ್ ದೆನ್ ಅಷ್ಟಿದೆ, ಸ್ವಲ್ಪ ಯೂ ಟರ್ನ್ಗಳೆಲ್ಲ ಜಾಸ್ತಿ ಹಾಕಿ ಅಂದ್ರೆ. ಸೊ ಇದೇ ವಸಂತ ನರಸಾಪುರಕ್ಕೆ ತುಮಕೂರಿಂದ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಡ್ರೈವ್ ಅಂದ್ರೆ 21 ಕಿಲೋಮೀಟರ್ಸ್. ಮುಂದೆ ಜಾಸ್ತಿ ಹೋಗ್ಬಿಟ್ಟಿದೆ. ಲೆಟ್ ಮಿ ಪುಟ್ ದಿಸ್ ಹಿಯರ್. ಇದನ್ನ ಕ್ಲೋಸ್ ಮಾಡಿ, ದಿಸ್ ಇಸ್ ಎಂಟ್ರಿ ಆಫ್ ತುಮಕೂರು. ಇಲ್ಲಿಗೆ ಹೋಗ್ಬೇಕಂದ್ರೆ ಡೈರೆಕ್ಷನ್ ತುಮಕೂರಿಂದ 20 ಕಿಲೋಮೀಟರ್ಸ್. ಇಟ್ ಇಸ್ ನಾಟ್ 30. ಓಕೆ, ಸೊ ಇಟ್ಸ್ 20 ಕಿಲೋಮೀಟರ್ಸ್ ಡ್ರೈವ್ ಆಗುತ್ತೆ. ಅದೇ ಮೆಜೆಸ್ಟಿಕ್ ಇಂದ ಎಕ್ಸಾಕ್ಟ್ಲಿ ಮೇನ್ ರೋಡ್ ಅಂತಂದ್ರೆ ಇಟ್ ಬಿ ಅರೌಂಡ್ 86-85 ಕಿಲೋಮೀಟರ್ಸ್ ಆಗುತ್ತೆ. ಪುನಾ ಬೆಂಗಳೂರು ರೋಡ್ ಅಟ್ಯಾಚ್ ಆಗಿದೆ. ಬಟ್ ಅದೇ ಲೇಔಟ್ಗೆ ನೀವು ಎಕ್ಸಾಕ್ಟ್ಲಿ ರೀಚ್ ಆಗ್ಬೇಕಂದ್ರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇದು KADB ರಿಸಲ್ಟ್ಸ್ ಇದೆ. ಓಕೆ, ಸೊ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ಸೊ ದಿಸ್ ಇಸ್ ಅ KADB. ಕ್ಯಾನ್ ಯು ಸಿ ದಿಸ್ ಒನ್. ಇವನ್ ನೀವೇನಾದ್ರೂ ಅಲ್ಲಿ ಹತ್ತಿರದಲ್ಲಿ ಇದ್ರೆ ಹೋಗ್ಬಿಟ್ಟು ನೋಡ್ಲೂಬಹುದು, ಏನ್ ತೊಂದರೆ ಏನಿಲ್ಲ. ಏನ್ ಇದ್ರ ವಿಡಿಯೋ ಮೇಲೆ ನೀವು ಅರ್ಜಿ ಹಾಕ್ಬೇಕಂತ ಏನಿಲ್ಲ. ಓಕೆ, ಪ್ರೈಸು ಕೂಡ ಡೀಸೆಂಟ್ ಆಗಿ ಇದೆ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಈ ತರ ಇದೆ. ಸೊ ಇಲ್ಲಿಗೆ ನೀವು ಮೇನ್ ರೋಡ್ ಇಂದ ಹೋಗ್ಬೇಕು ಅಂತಂದ್ರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಇಲ್ಲಿಂದ ಹೈವೇ ಇಂದ ಇಲ್ಲಿಗೆ ಸಿ 4.1 ಕಿಲೋಮೀಟರ್ಸ್. ಓಕೆ, ಇಷ್ಟು ಡ್ರೈವ್ ಮಾಡಬೇಕು ಪೂನಾ ಬೆಂಗಳೂರಿಂದ. ಬಟ್ ಇದೆಲ್ಲಾನು ಕೂಡ ಇಂಡಸ್ಟ್ರಿಯಲ್ ಏರಿಯಾನೆ. ಫೇಸ್ 1, ಫೇಸ್ 2, ಫೇಸ್ 3 ಅಲ್ಲಿ ಇದು ಬರುತ್ತೆ. ಇದ್ರ ಪಕ್ಕದಲ್ಲಿ ಇದೆಲ್ಲ ಇದೆ. ಓಕೆ, ಸೊ ಪ್ರೈಸಸ್ ಎಲ್ಲ ಹೆಂಗಿದೆ ಅಂತಂದ್ರೆ, ನೀವು ಆಕ್ಷನ್ ಮ್ಯಾನೇಜ್ಮೆಂಟ್ ಬಂದ್ರೆ, ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಅಲ್ಲಿ ಹೋದ್ರೆ, ಬೇಡ, ಇಲ್ಲಿ ಸರ್ಚ್ ಆಕ್ಷನ್ ಹೋಗೋಣ. KIADB. ಓಕೆ, ಇದನ್ನ ಸರ್ಚ್ ಮಾಡಿದ್ರೆ ಪ್ರೀವಿಯಸ್ಲಿ ಎಲ್ಲ 1000 ಅಲಾಟ್ಮೆಂಟ್ ಆಗಿದೆ. ಇಲ್ಲಿ ನೋಡಿ ಇಂಟರ್ಮೀಡಿಯೇಟ್ ಸೈಟ್. ಇದನ್ನ ವ್ಯೂ ಡೀಟೇಲ್ಸ್ ಹೋದ್ರೆ, ಓಕೆ, ಈ ವ್ಯೂ ಡೀಟೇಲ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಒಂದು LIG ಸೈಟ್ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ನಿಮ್ಗೆ 11,25,000. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅನ್ಕೋಣ, ಈ ಸೈಟ್ಗೆ ಯಾರು ಬರ್ಲಿಲ್ಲ ಅಂತಂದ್ರೆ ಒಂದು 5% ಇನ್ಕ್ರೀಸ್ ಅಂದ್ರೆ ಒಂದು 50,000 ಇನ್ಕ್ರೀಸ್ ಮಾಡಿದ್ರೆ 12 ಲಕ್ಷದಲ್ಲಿ ಸಿಕ್ಬಿಡುತ್ತೆ. ಕಾಂಪಿಟೇಷನ್ ಬಂದ್ರೆ ಎನಿ ಅಮೌಂಟ್ಗೂ ಹೋಗ್ಬೋದು. ಸೊ ಅದೇ ತರ ನಾವು ವಾಪಸ್ ಬಂದು ಪೇಜ್ 3 ಆರ್ ಪೇಜ್ 4, ಪೇಜ್ 70 ಹೋಗೋಣ. MIG ಇದೆ, ಇಂಟರ್ಮೀಡಿಯೇಟ್ ಡೀಟೇಲ್ಸ್ ಹೋಗೋಣ. MIG ಅಂದ್ರೆ 3050 ಸೈಟು.
ಸೊ 3050 ಸೈಟ್ ಸ್ಟಾರ್ಟ್ ಆಗೋದು 16 lakh ಇಂದ. ಈ ಸೈಟ್ಗೂ ಯಾರಾದ್ರೂ ಬರಲಿಲ್ಲ ಅಂತಂದ್ರೆ 5% ಇನ್ಕ್ರೀಸ್ ಮಾಡಿದ್ರೆ ವಿಚ್ ಇಸ್ ಅರೌಂಡ್ 80,000, ವಿಚ್ ಇಸ್ ಅರೌಂಡ್ 17 lakhs ಅಲ್ಲಿ ಒಂದು MIG. 17 lakhs ಅಲ್ಲಿ ಒಂದು MIG ಅಂತಂದ್ರೆ ಜಸ್ಟ್ ರಫ್ಲಿ ಯು ಡೂ ಅ ಕ್ಯಾಲ್ಕುಲೇಷನ್ಸ್ ಡಿವೈಡೆಡ್ ಬೈ 1500 ಸ್ಕ್ವೇರ್ ಫೀಟ್ 1133 ಪ್ರೈಸ್ಗೆ ಸಿಗುತ್ತೆ. ಇದಾದ್ರೆ 12 ಲಕ್ಷ ಡಿವೈಡೆಡ್ ಬೈ 1200 ಸ್ಕ್ವೇರ್ ಫೀಟ್ ರಫ್ಲಿ ಹಾಕಿದ್ರೆ 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸಿಗ್ತಾ ಇದೆ. ಓಕೆ, ಲೆಟ್ಸ್ ಟೆಸ್ಟ್ ಒನ್ HIG ಅಟ್ ಲೀಸ್ಟ್. ಓಕೆ, ಸೊ 3, 4, 17 ಪೇಜ್ MIG ಇಲ್ಲಿದೆ ನೋಡಿ, HIG ಕಾರ್ನರ್ ಪ್ಲಾಟ್. ಅದೊಂದು ಚೂರು ಕಾರ್ನರ್ ಪ್ಲಾಟ್ಸ್ ಸ್ವಲ್ಪ ದೊಡ್ಡದಿರೋದ್ರಿಂದ ಆರ್ಟ್ ಸೈಟ್ಗೆಲ್ಲ ಪ್ರೈಸಸ್ ಡಿಫ್ರೆಂಟ್ ಆಗಿರುತ್ತೆ. EWS ನೋಡೋಣ ಬನ್ನಿ. ಸೊ EWS ಪ್ರೈಸ್ ವಿಲ್ ಬಿ ಅರೌಂಡ್ 4 ಲಕ್ಷ, 5 ಲಕ್ಷ, 465 ಇದೆ. ಯಾರು ಬರಲಿಲ್ಲ ಅಂತಂದ್ರೆ 5% ಇನ್ಕ್ರೀಸ್ ಅಂತಂದ್ರೆ ಒಂದು 25-30 ಸಾವಿರ 5 ಲಕ್ಷದಲ್ಲಿ ಸಿಕ್ಬಿಡುತ್ತೆ. ಓಕೆ, ಅದೇ ರೀತಿ ನಾವು HIG ಹೋಗೋಣ. HIG ಚೆಕ್ ಮಾಡೋಣ. ಜಸ್ಟ್ ಗಿವ್ ಮಿ 1 ಸೆಕೆಂಡ್. HIG ಇಂಟರ್ಮೀಡಿಯೇಟ್ ಸೈಟ್. ಓಕೆ, ಸೊ ಇದನ್ನ ಓಪನ್ ಮಾಡಿದ್ರೆ ಡೀಟೇಲ್ಸು ಯು ನೀಡ್ 30 lakhs. 30 lakhs ಅಂದ್ರೆ 30 lakhs divided by 2400 square feet 1250. ಸೊ LIGಗೆ 1000, MIGಗೆ 1133, HIGಗೆ ನಿಮಗೆ 1250. ಈ ರೀತಿಗೆ ಅರೇಂಜ್ಮೆಂಟ್ ಇದೆ. ಇನ್ ಕೇಸ್ ನೀವು ಅದು 600 ಸ್ಕ್ವೇರ್ ಫೀಟ್ ಏನಿಲ್ಲ 465 ಇದೆಲ್ಲ ಡಿವೈಡೆಡ್ ಬೈ 600 ಸ್ಕ್ವೇರ್ ಫೀಟ್ ಹೋದ್ರೆ 800 ರೂಪಾಯಿ. ವೆರಿ ವೆರಿ ಡೀಸೆಂಟ್ ಪ್ರೈಸು, ವೆರಿ ವೆರಿ ನೈಸ್. ಐ ಥಿಂಕ್ ನಾನು KBP ಲಾಗಿನ್ ಎಕ್ಸ್ಪ್ಲೈನ್ ಮಾಡಿದೆ, ಇದನ್ನೆಲ್ಲ ಮಾಡಿದೆ. ತುಮಕೂರು ಸೈಟ್ದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದೆ. ಈಗ ಇದ್ರದ್ದು ಲೊಕೇಶನ್ ಕೂಡ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ದೀನಿ. ಬಟ್ ರೈಟ್ ನೌ ಐ ವಿಲ್ ಜಸ್ಟ್ ಸಿ ಹೌ ಇಟ್ ಇಸ್ ಡೆವಲಪ್ಡ್ ಫ್ರಮ್ ಎಲ್ಲೆಲ್ಲಿದೆ ಅಂತ ಹೇಳಿ ಅಲ್ಲಿಂದಾನೆ ಬರ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಬಟ್ ಯಾರು ಕೂಡ ಇದುವರೆಗೂ ಮನೆ ಕಟ್ಟಿಲ್ಲ. ಕಟ್ಟಿರೋ ಮನೆಯಲ್ಲಿ ಕೂಡ ಯಾರು ವಾಸವಾಗಿಲ್ಲ. ಇವೆಲ್ಲ ಒಂದು 10 ವರ್ಷ ಓಲ್ಡ್ ಹೌಸ್ ತರ ಕಾಣ್ತಾ ಇದೆ. ಬಟ್ ಇಟ್ಸ್ ಲೈಕ್ ಅ ಗೇಟೆಡ್ ಕಮ್ಯುನಿಟಿ. ಪಕ್ಕದಲ್ಲಿ ಹೆವೆಲ್ಸ್ ಇದೆ ನೋಡಿ, ಅಂಡರ್ ಕನ್ಸ್ಟ್ರಕ್ಷನ್ ಹೆವೆಲ್ಸ್ ಇದೆ. ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಹಿಮಾಲಯನ್ ವೆಲ್ನೆಸ್ ಇದೆ. ಓಕೆ, ಎದುರುಗಡೆ ನೋಡಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇವತ್ತೆಲ್ಲ ನಾಳೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಆಗೋ ಎಲ್ಲ ಸ್ಕೋಪ್ ಇದೆ. ಓಕೆ, ಇಲ್ಲ ಸಂಬಡಿ ಹೂ ಇಸ್ ವರ್ಕಿಂಗ್ ಹಿಯರ್, ಹೂ ಇಸ್ ಓನರ್ ಆಫ್ ದಿಸ್ ಸೈಟ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಮಾಡಿ ತಗೋಬಹುದು. ಅದ್ರ ಪಕ್ಕದಲ್ಲೂ ಕೂಡ ಒಂದು KIDB ಸಬ್ಸ್ಟೇಷನ್ ಇದೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಎಕ್ಸಾಕ್ಟ್ಲಿ ಲೊಕೇಶನ್ ಹೆಂಗ್ ಕಾಣುತ್ತೆ ಅಂತ ಒಂದು ಲೈವ್ ಲೊಕೇಶನ್ ತೋರಿಸ್ಬಿಡ್ತೀನಿ. 2023 ಇಮೇಜ್ ಇದು. 23, 24, 25 ದರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾನು ನಿಮಗೆ ಟುವರ್ಡ್ಸ್ ಪೂನಾ ಬೆಂಗಳೂರು ರೋಡ್ ಕಡೆ ಬರ್ತಾ ಇದ್ದೀನಿ. ಓಕೆ, ಸೊ ಇದೇನು ನೋಡ್ತಾ ಇದ್ರಲ್ಲ ಇದು ಹೆವೆಲ್ಸ್. ಇದು 2023 ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಈಗೆಲ್ಲ ಡೆವಲಪ್ ಆಗಿದೆ. ಓಕೆ, ನಮಗೂ ಅವ್ರಿಗೂ ಕಾಂಪೌಂಡ್ ಡಿವೈಡ್ ಆಗಿದೆ. ಈ ವಾಟರ್ ಏನು ನೋಡ್ತಾ ಇದ್ರಲ್ಲ ಇದು ನಮ್ದಿದು. ಓಕೆ, ಸಿ ದರ್ ಇಸ್ ಅ ಹ್ಯೂಜ್. ಸೊ ಹಂಗೆ ಬಂದರೆ ರೈಟ್ ಸೈಡ್ಗೆ ನಿಮಗೆ ಯು ಕ್ಯಾನ್ ಸ್ಟಿಲ್ ಸಿ ಸಮ್ ಆಫ್ ದ ಇಂಡಸ್ಟ್ರೀಸ್. ಓಕೆ, ಸ್ಟಿಲ್ ಸಿ ದೇರ್ ಇಸ್ ಅ ಡೆವಲಪ್ಮೆಂಟ್. ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸು ಮಿನಿಮಮ್ 1000-2000 ಜನ ಬೆಳಗ್ಗೆ ಸಾಯಂಕಾಲ ಹೋಗ್ತಾ ಇರ್ತಾರೆ. ಇಟ್ ವಿಲ್ ಬಿ ಗುಡ್ ಇನ್ವೆಸ್ಟ್ಮೆಂಟ್ ಇದೆ. ನೋಡಿ ಇಲ್ಲಿ ಒಂದು ಕಂಪ್ನಿ ರೆಡಿ ಆಗ್ತದೆ. ಇದು ಹೆವೆಲ್ಸ್ದೆ ಅನ್ಕೊಂತೀನಿ. ಇದು ಹೆವೆಲ್ಸ್ದೆ. ಒಂಚೂರು ಮುಂದೆ ಬಂದರೆ ನಿಮಗೆ ನಮ್ಮ ಹಿಮಾಲಯನ್ ಇದೆ. ಇದನ್ನು ನೋಡ್ಬಿಡಿ. ಇದು ಬಿಗ್ ಕಂಪ್ನಿ, ವಿತಿನ್ ಕಿಲೋಮೀಟರ್ ರೇಂಜಲ್ಲಿ ಇದಿದೆ. ಹಿಮಾಲಯನ್ ವೆಲ್ನೆಸ್ ಕಂಪನಿ ಇದೆ. ಎದುರುಗಡೆ ನಿಮಗೆ ಯು ಕ್ಯಾನ್ ಸಿ ಲೈಕ್ ಮೂವ್ಮೆಂಟ್ ಎಲ್ಲ ಹೆಂಗಿದೆ ಅಂತೇಳಿ. ಸೊ ನಿಮ್ಗೆ ಈ ಥರ ಕಾಣುತ್ತೆ. 25 ಇನ್ನು ಯಾವುದು ಕ್ಯಾಪ್ಚರ್ ಆಗಿಲ್ಲ. ಬಟ್ ದೆರ್ ವಿಲ್ ಬಿ ಹ್ಯೂಜ್ ಡೆವಲಪ್ಮೆಂಟ್. ಈಗ ನೋಡೋಕ್ಕೂ ನೋಡ್ಲಿಕ್ಕೂ ಇರುತ್ತೆ. ಸೊ ಹಾಗಾಗಿ ಈಗಲೇ ನೋಡಿ ಇಷ್ಟೆಲ್ಲ ಮೂವ್ಮೆಂಟ್ ಇದೆ. ನೋಡಿ ಯಾವುದೋ ಒಂದು ಅಂಗಡಿ ಇಲ್ಲಿ 23 ಇಷ್ಟು ಜನ ಇದ್ದಾರೆ ಅಂತಂದರೆ ಐ ಥಿಂಕ್ ಪೊಟೆನ್ಷಿಯಲ್ ಇದೆ ರೀಸೇಲ್ಗಾಗಲಿ. ಬಟ್ ಬೇಸಿಕ್ ಪ್ರೈಸಲ್ಲಿ ತೊಗೊಳೋದು ತುಂಬ ಒಳ್ಳೆಯದು, ನನ್ನ ಸಜೆಷನ್. ಓಕೆ, ಸೊ ಈ ಥರ ಇದೆ. ಆಲ್ ದ ಬೆಸ್ಟ್. ಎನಿ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕಮ್ಮಿ ಇದೆ. ಏನಾದರೂ ಕಾಲ್ ಬ್ಯಾಕ್ ಮಾಡೋಂಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ ಯು.